ಹಾಯ್ ಹಲೋ, ದೇವರ ನಾಮಕ್ಕೆ ಸ್ತೋತ್ರವಾಗ್ಲಿ. ಆತ್ಮೀಯರೇ, ಪ್ರಿಯರೇ, ಈ ಉದಯ ಕಾಲದ ಆತ್ಮಿಕ ವಾರ ಕಾರ್ಯಕ್ರಮಕ್ಕಾಗಿ ಎಲ್ಲರಿಗೂ ಹೃದಯಪೂರ್ವಕವಾದ ವಂದನೆಗಳು. ದೇವರು ನಿಮ್ಮನ್ನೆಲ್ಲರನ್ನು ಈ ಮುಂಜಾನ ವೇಳೆಯಲ್ಲಿ ಆಶೀರ್ವದಿಸಲಿ. ನಿಮಗೂ ನಿಮ್ಮ ಕಾರ್ಯಗಳಿಗೆಲ್ಲವೂ ದೇವರು ಜಯವನ್ನು ಕೊಟ್ಟು ನಡೆಸಲಿ. ಈ ಉದಯ ಕಾಲದಲ್ಲಿ ದೇವರು ಪ್ರತಿದಿನದ ವಾಕ್ಯದಂತೆಯೂ ಈ ದಿನ ಕೊಟ್ಟಂತ ವಾಕ್ಯವನ್ನು ನಾವು ಧ್ಯಾನ ಮಾಡಿಕೊಳ್ಳೋಣ. ದೇವರು ಕೊಟ್ಟಂತ ವಾಕ್ಯ ಸತ್ಯವೇದದಲ್ಲಿರುವಂತ ಪ್ರಸಂಗಿ ಎಂಬ ಪುಸ್ತಕದಲ್ಲಿರುವ 3ನೇ ಅಧ್ಯಾಯ ಅದರಲ್ಲಿ 1ನೇ ವಚನದಲ್ಲಿ ಹೀಗೆ ಹೇಳುತ್ತದೆ: ಪ್ರತಿಯೊಂದು ಕಾರ್ಯಕ್ಕೂ ಕಾಲವು ಕ್ಲುಪ್ತವಾಗಿದೆ, ಆಕಾಶದ ಕೆಳಗೆ ನಡೆಯುವ ಒಂದೊಂದು ಕೆಲಸಕ್ಕೂ ತಕ್ಕ ಸಮಯ ಉಂಟು ಎಂಬುದಾಗಿ. ದೇವರ ನಾಮಕ್ಕೆ ಸ್ತೋತ್ರವುಂಟಾಗಲಿ. ನೋಡ್ರಿ, ಒಂದು ಮಳೆಗಾಲ ಬಂದಾಗ ಒಂದು ಕೆರೆಯಲ್ಲಿ ನೀರು ಬರಬೇಕಾದ್ರೆ ಆ ಕೆರೆಯಲ್ಲಿ ಉತ್ತಿರುವಂತ ಎಲ್ಲಾ ಇರುವೆಗಳು ಆ ನೀರು ಬಂದಾಗ ಹೊರಗಡೆ ಬರ್ತವೆ. ಬಂದಾಗ ಅದರಲ್ಲಿರುವ ಮೀನುಗಳು ಆ ಇರುವೆಗಳನ್ನು ತಿಂದು ಬಿಡ್ತವೆ. ಆದರೆ ಆ ಒಣಗಿ ಹೋದಾಗ, ನೀರು ಒಣಗಿ ಹೋದಾಗ ಆ ಒಣಗಿ ಹೋಗಿರುವಂತ ಮೀನುಗಳನ್ನು ತಿರುಗಿ ಇರುವೆಗಳು ತಿನ್ನುತ್ತವೆ. ನೋಡ್ರಿ, ಎಲ್ಲದಕ್ಕೂ ಒಂದು ಕಾಲ, ಎಲ್ಲದಕ್ಕೊಂದು ಸಮಯ ಉಂಟು. ಆ ಕಾರಣದಿಂದ ಬಹಳ ಜನ ಇವತ್ತು ನನ್ನ ಸಮಯ ಇನ್ನ ಬಂದಿಲ್ಲವಾ, ನಾನು ಇನ್ನು ಯಾವಾಗ ಉದ್ಧಾರ ಆಗೋದು, ನಾನು ಯಾವಾಗ ಇದರಿಂದ ನಾನು ಜಯವನ್ನು ಕಾಣುವುದು, ನನ್ನ ಪರಿಸ್ಥಿತಿ ಇಷ್ಟೇನಾ, ನನ್ನ ಜೀವನ ಇಷ್ಟೇನಾ, ನನಗೂನಂತೂ ಒಂದು ಸಮಯವಿಲ್ಲವಾ ಎಂದೇಳಿ ಎಷ್ಟೋ ಜನರು ಇವತ್ತು ಅವರವರ ಕಾರ್ಯಗಳಲ್ಲಿ, ಅವರವರ ಶಾರೀರಿಕವಾದ ಜೀವನದಲ್ಲಿಯೂ ಆತ್ಮಿಕವಾದ ಜೀವನದಲ್ಲಿಯೂ ಸೋತು ಹೋಗುವುದನ್ನು ನಾವು ನೋಡುತ್ತೇವೆ. ಆದರೆ ವಾಕ್ಯ ಹೇಳುತ್ತದೆ, ಎಲ್ಲ ಕಾರ್ಯಕ್ಕೂ ಒಂದು ಸಮಯ ಉಂಟು. ಆ ಕಾಲ ಬರೋವರೆಗೆ ನಾವೆಲ್ಲರೂ ಸಹಿಸಿಕೊಂಡ್ರೆ ಖಂಡಿತವಾಗಿ ಮುಂದಿನ ಒಂದು ಕಾಲ ಬಂದೇ ಬರ್ತದೆ. ಒಂದಿನ ಮೀನಿಗೆ ಕಾಲ ಬರ್ತದೆ, ಒಣಗಿ ಹೋದ ನಂತರ ಇರುವೆಗೆ ಕಾಲ ಬರುತ್ತದೆ. ಹಾಗೆ ಈ ವರ್ಷಗಳ ಕಾಲ, ಕಳೆದ ಹೋದ ವರ್ಷಗಳೆಲ್ಲ ನಿನಗೆ ಅಪಜಯವಾದ ಕಾಲಗಳು ಬರಬಹುದು, ನಿನಗೆ ಅವಮಾನಕರವಾದ ಕಾರ್ಯಗಳಿರಬಹುದು, ನೀನು ಹೊಂದಬೇಕಾದನು ಹೊಂದದೇ ಇರುವ ಕಾಲಗಳು ನಿನಗಿರಬಹುದು. ಆದರೆ ಈ ವರ್ಷದಲ್ಲಿ ದೇವರು ನಿನಗೆ ಒಳ್ಳೆ ಕಾರ್ಯಗಳನ್ನು ಮಾಡುವುದಕ್ಕೆ ದೇವರು ಶಕ್ತನಾಗಿದ್ದಾನೆ. ಅದಕ್ಕಾಗಿ ನಿನ್ನ ಹೃದಯದಲ್ಲಿ, ನಿನ್ನ ಮನದಲ್ಲಿ ದೇವರಾಗಿರುವ ಯೇಸು ಸ್ವಾಮಿಯನ್ನು ನೆನೆದುಕೋ. ಖಂಡಿತವಾಗಿಯೂ ನಿನಗೂ ಆತನು ಒಳ್ಳೆಯ ಕಾರ್ಯಗಳನ್ನು ಮಾಡುವ ಸಮಯವನ್ನು ನಿನ್ನ ಜೀವನದಲ್ಲಿ ತಂದಿಡುವುದಕ್ಕೆ ಆತನು ಶಕ್ತನಾಗಿದ್ದಾನೆ. ಅದಕ್ಕಾಗಿ ಸ್ನೇಹಿತರೆ, ಆತ್ಮೀಯರೇ, ನನ್ನ ಸಮಯವಿಲ್ಲವಾ, ನನಗೊಂದು ಸಮಯ, ನಾನು ಯಾವಾಗ ಆಗೋದೆನ್ನೋ ಒಂದು ಯೋಚನೆ ಮಾಡುವವರೇ, ನಿಮ್ಮ ಸಮಯ ಬಂದಿದೆ. ದೇವರಲ್ಲಿ ನಿಮ್ಮ ಹೃದಯವನ್ನು ಒಪ್ಪಿಸಿಕೊಡ್ರಿ. ನಿಮ್ಮ ಶುಭದ ಕಾರ್ಯದ ಸಮಯಗಳು ನಿಮಗೆ ಪ್ರಾರಂಭವಾಗ್ತವೆ. ದೇವರು ನಿಮ್ಮನ್ನು ಖಂಡಿತವಾಗಿ ಆಶೀರ್ವದಿಸುವನಾಗಿದ್ದಾನೆ. ನಿಮಗಾಗಿ ಉದಯ ಕಾಲದಲ್ಲಿ ನಿಮ್ಮ ಕಾರ್ಯಗಳಿಗಾಗಿ ನಾನು ಪ್ರಾರ್ಥಿಸುವನಾಗಿದ್ದೇನೆ. ಪರಲೋಕದಲ್ಲಿರುವ ಒಳ್ಳೆಯ ತಂದೆಯೇ, ಎಲ್ಲದಕ್ಕೊಂದು ಸಮಯ ಉಂಟಂದು ಹೇಳಿದೆಯಾ ದೇವರೇ. ಕರ್ತನೆ, ನೋಡುತ್ತಿರುವ ಸ್ನೇಹಿತರು, ಆತ್ಮೀಯರು, ಬಂಧು ಮಿತ್ರರೆಲ್ಲರಿಗೂ ಕೂಡ ಎಷ್ಟೋ ವಿಷಯಗಳಲ್ಲಿ ಕರ್ತನೆ ಅವರು ನೊಂದು ಹೋಗಿರುವ ವಿಷಯಗಳನ್ನು ಗೊತ್ತುಂಟು ಸ್ವಾಮಿ. ಅವರಿಗೂ ದೇವರ ಆ ಕಾರ್ಯಗಳಿಂದ ಜಯ ಹೊಂದುವ ಸಮಯವನ್ನು ಕರ್ತನೆ ನೀನು ಈ ವರ್ಷದಲ್ಲಿ ಅವರಿಗೆ ಬಿಡುಗಡೆ ಮಾಡಬೇಕೆಂದೇಳಿ ನಾನು ಪ್ರಾರ್ಥಿಸುವನಾಗಿದ್ದೇನೆ. ಎಲ್ಲರ ಕುಟುಂಬಗಳಲ್ಲಿ, ಅವರ ಆರ್ಥಿಕ ವಿಷಯದಲ್ಲಿ, ಆತ್ಮಿಕ ವಿಷಯದಲ್ಲಿ, ದೈಹಿಕವಾದ ಅನಾರೋಗ್ಯ ವಿಷಯದಲ್ಲಿ ಆಗಿರಲಿ, ಪ್ರತಿಯೊಂದರಲ್ಲಿ ಅವರಿಗೂ ನಿನ್ನ ಸಮಯವು ಕರ್ತನೆ ಕ್ಲುಪ್ತವಾಗಿರುವಂತಹ ಸಮಯವನ್ನು ಹೃದಯದಲ್ಲಿ, ಅವರ ಕುಟುಂಬದಲ್ಲಿ ತಂದು ಅವರನ್ನು ಆಶೀರ್ವದಿಸಬೇಕೆಂದೇಳಿ ಘನಮಾನ ಮಹಿಮೆ ನಿನಗೆ ಸಲ್ಲಿಸ್ತೇನೆ. ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸಿದ್ದೇನೆ, ಪರಲೋಕದ ಜೀವಳ ಒಳ್ಳೆಯ ತಂದೆಯೇ, ಆಮೆನ್. ಥ್ಯಾಂಕ್ ಯು. ಗಾಡ್ ಬ್ಲೆಸ್ ಯು. ನಿಮ್ಮೆಲ್ಲರಿಗೂ ಒಂದು ಸಮಯ ಬಂದಿದೆ. ದೇವರು ನಿಮ್ಮನ್ನು ಆಶೀರ್ವದಿಸ್ತಾರೆ.